ಈಗಿನ ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿರುವ ಸ್ಟಾರ್ ಚಂದ್ರು ಅವರ ಕಂಪನಿಯಲ್ಲಿ ನನ್ನ ಗಂಡ ಗುತ್ತಿಗೆದಾರ ಕಾಂಟ್ರಾಕ್ಟ್ ಮಾಡಿಸಿದ್ರು. 5 ಕೋಟಿ ಕೆಲಸ ಅಗ್ರಿಮೆಂಟ್ ಆಗಿ 4 ಕೋಟಿ ಕೆಲಸ ಕಂಪ್ಲೀಟ್ ಆಗಿತ್ತು. ಅದರಲ್ಲಿ ನನಗೆ ಬಿಲ್ ಆಗಿರೋದೇ 10 ಲಕ್ಷ. ಯಾವುದೇ ಥರದ ಬಿಲ್ ಆಗಿಲ್ಲ. ನನ್ನ ಗಂಡ ಅದೇ ಕೊರಗೇಲಿ ಸತ್ತೋದು. ನನ್ನ ಗಂಡ ಸ್ಟಾರ್ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ, ಬಿಲ್ ಬರ್ತದೆ ಅಂತಲೇ ಇದ್ದರು. ಯಾವುದೇ ಥರದ್ದು ಎಲ್ಲ ರೆಸ್ಪಾನ್ಸಲ್ಲಿ ಅವ್ರ ಹತ್ರ ಎಲ್ಲ ಹೋರಾಟ ಮಾಡಿದ್ರು, ಯಾವುದೇ ಥರದ ಬಿಲ್ಲು ಬರಲಿಲ್ಲ. ಹಾಗಾಗಿ ನನ್ನ ಮನೆ ಮತ್ತು ಸೈಟು ಎಲ್ಲ ಅಡವಿಟ್ಟಿದ್ದು ಬ್ಯಾಂಕಿಗೆ, ಅದೆಲ್ಲ ಹರಾಜಾಗೈತೆ. ಆದರೂ ನನಗೆ ರೆಸ್ಪಾನ್ಸಿಬಲ್ ಮಾಡಲ್ಲ. ನನ್ನ ಗಂಡ ಅದೇ ಕೊರಗೇಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ನನ್ನ ಗಂಡ ತೀರೋದಾಗ ನನ್ನ ಮಕ್ಕಳು 3 ತಿಂಗಳು ಮಕ್ಕಳು, 2 ಅವಳಿ ಜವಳಿ ಮಕ್ಕಳು, ಜೀವನ ಮಾಡೋದು ತುಂಬ ಕಷ್ಟ ಇದೆ. ನಾನು ನ್ಯಾಯಾಲಯಕ್ಕೂ ಹೋಗಿದ್ದೆ, ನ್ಯಾಯಾಲಯಕ್ಕೂ ಕೋರ್ಟಿಗೆ ಕೇಸ್ ಹಾಕಿದ್ವಿ. ಯಾವುದಕ್ಕೂ ಅವರು ರೆಸ್ಪಾನ್ಸಿಬಲ್ ಮಾಡಲಿಲ್ಲ. ಜೀವನ ಮಾಡೋದು ತುಂಬ ಕಷ್ಟ ಇದೆ. ಯಾವ ಥರ ಜೀವನ ಮಾಡೋದೇ ನನಗೆ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಡ್ತೀನಿ, ದಯವಿಟ್ಟು ಚಂದ್ರು ಅವರೇ ನನಗೆ ನನ್ನ ಗಂಡನಿಗೆ ಬರಬೇಕಾದ ಹಣ ವಾಪಸ್ ಖಂಡಿತ ಕೊಡಿ. ನನ್ನ ಗಂಡನ ಜೊತೆ ಪುಟ್ಟರಾಜ ಅವರು ಕಾಂಟ್ರಾಕ್ಟ್ ಮಾಡ್ತಿದ್ರು, ಇನ್ನು ಮಿಕ್ಕದು ಅವ್ರನ್ನ ಕೇಳ್ಕೊಡಿ. ನಮಸ್ಕಾರ, ನಾನು ಪುಟ್ಟರಾಜು ಅಂತ. ನಮ್ಮ ಸ್ನೇಹಿತ ಶ್ರೀನಿವಾಸ್ ಅಂತ. ನಾವು HD ಕೋಟೆನಲ್ಲಿ ಸ್ಟಾರ್ ಕಂಪ್ನಿಯಲ್ಲಿ HD ಕೋಟೆ ಮತ್ತು ಸರಗೂರಿನಲ್ಲಿ ನನ್ನ ಹೆಸರಿನಲ್ಲಿ 5 ಕೋಟಿವರೆಗೂ ಮತ್ತು ಶ್ರೀನಿವಾಸ್ ಹೆಸರಿನಲ್ಲಿ 5 ಕೋಟಿವರೆಗೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. HD ಕೋಟೆ ವರ್ಕು ಮತ್ತು ಸರಗೂರು ವರ್ಕು 2 ವರ್ಕನ್ನ ಕ್ಲಬ್ ಮಾಡ್ಕೊಂಡು 2 ವರ್ಕ್ ಮಾಡಿದ್ವಿ. 8 ಕೋಟಿ ವರ್ಕ್ನ ಕಂಪ್ಲೀಟ್ ಮಾಡಿದ್ವಿ. ಆ 8 ಕೋಟಿ ವರ್ಕ್ ಮಾಡಬೇಕಾದ್ರೆ ನಾವು ನಮ್ಮ ಸೈಟ್ಗಳು ಮತ್ತು ಶ್ರೀನಿವಾಸ ಮನೆಯನ್ನು ತೊಗೊಂಡೋಗಿ ಬ್ಯಾಂಕ್ಗೆ ಪ್ಲೆಡ್ಜ್ ಮಾಡಿದ್ವಿ. ಪ್ಲೆಡ್ಜ್ ಮಾಡಿ ಕೆಲಸನ ಅಪ್ ಟು ಡೇಟ್ ಕಂಪ್ಲೀಟ್ ಮುಗಿಸ್ಬಿಟ್ಟು ನಾವು ಪೇಮೆಂಟ್ಗೆ ಅವ್ರ ಮನೆ ಆಫೀಸ್ ಹತ್ರ ತಿರುಗಿ ಆಗೋದಕ್ಕೆ ಅಲ್ಪ ಸ್ವಲ್ಪ ಒಂದ್ಸರಿ 20 ಲಕ್ಷ, ಒಂದ್ಸರಿ 10 ಲಕ್ಷ, ಒಂದ್ಸರಿ 30 ಲಕ್ಷ ಈ ಥರ ಕೊಡ್ತಾ ಬಂದರು. ನಾವೆಲ್ಲ ಬಂದಂಥ ದುಡ್ಡನ್ನ ಮೆಟೀರಿಯಲ್ ಕೊಡೋಕ್ಕೆ ಸಾಕಾಗಲಿಲ್ಲ. ಕೊನೆಗೆ ಇವರು 3 ವರ್ಷ ಆದ್ರೂ ಅವ್ರ ಹತ್ರ ತಿರುಗಿ ಸಾಕಾಗಿ ಆ ಮೊದಲನೇ ಇದ್ದ ಆಫೀಸ್ನ ಚೇಂಜ್ ಮಾಡಿ ಇನ್ನೊಂದು ಬೇರೆ ಕಡೆ ಆಫೀಸು ಚೇಂಜ್ ಮಾಡ್ಕೊಂಡ್ರು. ಮೊದಲಿದ್ದು ಕುಮಾರ ಪಾರ್ಕ್ ಹತ್ರ ಆಫೀಸ್ ಇತ್ತು, ಈಗ ಅದು ಯಾವುದೋ ಒಂದು ಜಯನಗರ ಹತ್ರ ಆಫೀಸ್ ಮಾಡ್ಕೊಂಡವ್ರೆ. ತಿರುಗಿ ಸಾಕಾಗಿ ನಮಗೆ ಪೇಮೆಂಟ್ ಸಿಗದೇನೆ ಒದ್ದಾಡಿ ಇವಾಗ ನಮ್ಮಿರೋ ಸೈಟ್ಗಳೆಲ್ಲ ಹರಾಜಾಗೋಗಿದೆ. ಆ ಹರಾಜಾಗೋ ಒಂದು ಕೊರಗಿನಲ್ಲಿ ಶ್ರೀನಿವಾಸಿಗೆ BP ಮತ್ತು ಶುಗರು ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಅವರು ಆ ಸಾಲದ ಒತ್ತಡದಲ್ಲಿ ಅವ್ರು ತೀರೋಗ್ಬಿಟ್ರು. ಆವಾಗ ಮದುವೆ ಆಗಿ ಕೇವಲ ಒಂದು 20 ತಿಂಗಳಾಗಿತ್ತು ಅಂತ ಕಾಣ್ತದೆ. ಆವಾಗ ಅವ್ರಿಗೆ 2 ಅವಳಿ ಮಕ್ಕಳಿದೆ. ನಮ್ಮ ಪರಿಸ್ಥಿತಿಗಳು ಏನಂದ್ರೆ ನಮ್ಮದು ಇದು ವೆಹಿಕಲ್ ಎಲ್ಲ ಮಾರಿ, ನಮ್ಮ ಹತ್ರ ಮೈ ಮೇಲಿದ್ದ ಒಡಬೆಳೆಗಳನ್ನು ಮಾರಿ ಎಲ್ಲ ಸಾಲನ್ನು ತೀರಿಸಿ ಕೊನೆಗೆ ಇವತ್ತು ನಾವು ಬಿಕಾರಿಗಳ ಥರ ಕಾಯ್ತಾ ಕೂತಿದ್ದೀವಿ. ಇರೋ ಸೈಟ್ಗಳೆಲ್ಲ ಹರಾಜಾಗೋಗಿದೆ. ಬ್ಯಾಂಕಿಗೆ ದುಡ್ಡು ಕಟ್ಟಬೇಕು. ನಮ್ಮ ಮುಂದಿನ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಈ ಸ್ಟಾರ್ ಚಂದ್ರು ಅವರು ಎಲೆಕ್ಷನ್ ನಿಂತವ್ರೆ, ದಯವಿಟ್ಟು ನಾವು ಅವ್ರ ಆಫೀಸಿಗೆ ತಿರುಗಿ ಸಾಕಾಗಿ ಹಣ ಬರದೇ ಇರೋದಕ್ಕೆ ನಾವೀಗ ಈ ಥರದ ಫೈನಲ್ ಆಗಿ ಇದನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಗೆ ಬರಬೇಕಾದ ಹಣನ ದಯವಿಟ್ಟು ಮಿಸ್ ಮಾಡ್ದಂಗೆ ದಯವಿಟ್ಟು ಲೆಕ್ಕ ಮಾಡಿ ನಮ್ದು ಕ್ಲಿಯರ್ ಮಾಡಿಕೊಡಿ ದಯವಿಟ್ಟು ಕೇಳ್ಕೊತಾ ಇದ್ವಿ. ಸ್ಟಾರ್ ಚಂದ್ರು ಅವರೇ, ಈ ಚುನಾವಣೆಗೆ ನೀವು ಈಗಾಗಲೇ 106 ಕೋಟಿ ಖರ್ಚು ಮಾಡೋಕ್ಕೆ ಸಿದ್ಧರಿದ್ದೀರಿ. ದಯಮಾಡಿ ನಮ್ಮ ಮನೆಯ ಹೆಣ್ಮಗಳು, ಅವಳು ನಿಮ್ಮ ಮನೆಯ ಮಗಳು ಅಂತ ತಿಳ್ಕೊಂಡು ಅವ್ರಿಗೆ ಬರಬೇಕಾದ ಹಣನ ಅವ್ರಿಗೆ ಸಂದಾಯ ಮಾಡಿಕೊಡಿ. ಆ ಮಕ್ಕಳು ಮತ್ತು ಆ ಮಹಿಳೆ ಇಬ್ಬರು ಕೂಡ ಬೀದಿನಲ್ಲಿ ನಿಂತಿದ್ದಾರೆ. ನೀವು ಈ ರೀತಿ ತೊಂದರೆ ಕೊಡೋದು ನಮಗೂ ಸೂಕ್ತ ಅಲ್ಲ. ಇದೇ ರೀತಿ ನೀವು ಬೇರೆಯವ್ರಿಗೂ ಮಾಡಿದ್ದೀರಿ ಅಂತ ನಿಮಗಾಗಲೇ ನಮಗೆ ಬಾಕಿಯವರೆಲ್ಲ ಬಂದಿದ್ದಾರೆ ಒಂದಷ್ಟು ಜನ. ಅವರು ಇವರು ಎಲ್ಲ ಸೇರಿ ನೀವು ಹಣ ಸಂದಾಯ ಮಾಡಲಿಲ್ಲ ಅಂತಂದರೆ ನಾವು ಅವರೆಲ್ಲ ಸೇರಿ ನಿಂತು ಮಂಡ್ಯದಲ್ಲಿ ಒಂದು ದೊಡ್ಡ ಹೋರಾಟನೇ ಮಾಡಬೇಕಾಗುತ್ತೆ. ದಯಮಾಡಿ ಅವರ ಹಣನ ಮೊದಲು ಸಂದಾಯ ಮಾಡಿಕೊಡಿ, ಆ ಹೆಣ್ಮಗಳ ಹಣನ. ಯಾವಾಗ ನಿಮ್ಮಿಂದಾದರೂ ಅವ್ರಿಗೆ ಒಳ್ಳೆಯದಾಗಲಿ.